ಸೊ ನಿಮ್ದು ಯಾಕೆ 3 ಮಂತ್ಸು? ಟೆರಿಟೋರಿಯಲ್ ಆರ್ಮಿ ಅಲ್ವಾ, ವಿ ಆರ್ ಲೈಕ್ ಟೆರಿಟೋರಿಯಲ್ಗೂ ನಾರ್ಮಲ್ಗೂ ಏನು ಡಿಫ್ರೆನ್ಸು? ಏನೂ ಡಿಫ್ರೆನ್ಸ್ ಇಲ್ಲ. ಜಸ್ಟ್ ದ್ಯಾಟ್ ಇಲ್ಲಿ 42 ಇಯರ್ಸ್ವರೆಗೂ ಯಾರು ಬೇಕಾದ್ರೂ ಎಕ್ಸಾಮ್ ಬರೆದು ದೇ ಕ್ಯಾನ್ ಗೆಟ್ ಇನ್ ಟು ದಿ ಆರ್ಮಿ. MS ಧೋನಿ ಇದಾರಲ್ಲ, ಅವರಿಗೆ ಹಾನರರಿ ಕೊಟ್ಟರು, ಅವ್ರೇನು ಎಕ್ಸಾಮ್ ಬರ್ದಿಲ್ಲ, SSBನೂ ಕೊಟ್ಟಿಲ್ಲ. ಸಚಿನ್ ಪೈಲಟ್ ಇದ್ದಾರಲ್ಲ, ರಾಜಸ್ಥಾನ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ, ಅವರು ಕೂಡ ನಂತರ ಎಕ್ಸಾಮ್ ಬರೆದಿದ್ದಾರೆ. ಅನುರಾಗ್ ಠಾಕೂರ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದರು ಮೋದಿ ಗವರ್ಮೆಂಟಲ್ಲಿ, ಅವರು ಕೂಡ ನಂತರ ಎಕ್ಸಾಮ್ ಬರೆದು ಟೆರಿಟೋರಿಯಲ್ ಆರ್ಮಿ ಆಫೀಸರ್ ಆಗಿದ್ದಾರೆ. ನಾವೆಲ್ಲ ಏನಂದರೆ ವರ್ಷಕ್ಕೆ 2 ತಿಂಗಳು ಇಂಡಿಯನ್ ಆರ್ಮಿಲಿ ಸರ್ವ್ ಮಾಡಬೇಕು, just like an officer. Now I am a lieutenant. I have been commissioned as a lieutenant. In another 3 years, I will be a captain, then major, then lieutenant colonel. ನಾನು ರಿಟೈರ್ ಆಗೋಷ್ಟೊತ್ತಿಗೆ ಲೆಫ್ಟಿನೆಂಟ್ ಕರ್ನಲ್ ಲೆವೆಲ್ ಅಂತೂ ಹೋಗಿರ್ತೀನಿ. ಇದು ಹೆಂಗಂದರೆ ಐ ಆಮ್ ಈವನ್ ಪೇಯ್ಡ್ ಜಸ್ಟ್ ಲೈಕ್ ಎನ್ ರೆಗ್ಯುಲರ್ ಆರ್ಮಿ ಆಫೀಸರ್, ಬಟ್ ಓನ್ಲಿ ಫಾರ್ ದೋಸ್ ಮಂತ್ಸ್ ವೇರ್ ಐ ಸರ್ವ್ ದೇರ್. ನನ್ನ ಯೂನಿಟ್ ಬಂದು ಕಾಶ್ಮೀರಲ್ಲಿದೆ, ಬಾರಾಮುಲ್ಲಾ. ಲಾಸ್ಟ್ ಇಯರ್ ನಾನು ಕಾಶ್ಮೀರ್ಗೆ ಹೋಗಿದ್ದೆ, ಈ ವರ್ಷ IMAಗೆ ಹೋಗಿದ್ದೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.